Dear 6th standard students, welcome back to online classes. In the previous class, we discussed chapter 3rd, so that is HCF, LCM, etc. Isn't it? So we have learned so many concepts in the previous lesson. So today let us pass on to the chapter 4, that is basic geometrical ideas. So in this lesson, we are going to discuss first the basic concepts regarding geometry. So geometry means, what is meant by geometry? First we have to know what is meant by geometry. So geometry has a long and rich history. The term geometry is the English equivalent of the Greek word geometron. So the geometry, Geometry. So geometry means, so it splits into two words, that is geo and metron. So in Greek word, here it is called, geo means earth. Geo means earth. Metron means measurement. Metron means measurement. ಸೊ ನಮಗೆ ಗೊತ್ತು ಮಕ್ಕಳ, ಈ ಜಾಮಿಟ್ರಿ ಅನ್ನೋ ಪದ ನಮಗೆ ಬೇಸಿಕ್ಕಿಂದನೂ ಸಹ ನಾವು ಡೇ ಟು ಡೇ ಲೈಫಲ್ಲಿ ಬಳಸ್ತಾನೆ ಇದ್ದೀವಿ, ಆದರೆ ನಮಗೆ ಗೊತ್ತಿಲ್ಲ. ಎಕ್ಸಾಂಪಲ್, ನಾವು ಕಿಚನ್ ಐಟಮ್ಸ್ ನೋಡೋದಾದರೆ ಸಾಕಷ್ಟು ಜಾಮೆಟ್ರಿಕಲ್ ಫಿಗರ್ಸ್ ಇರ್ತಕ್ಕಂಥ ಮೆಟೀರಿಯಲ್ಸ್ನ ನಾವು ಬಳಸ್ತೀವಿ. ಎಕ್ಸಾಂಪಲು, ನಾವು ರೈಸ್ನ ತುಂಬಿಡ್ತಕ್ಕಂಥ ಡಬ್ಬ ಆಗಿರ್ಬೋದು, ಅಥವಾ ನಾವು ಬಳಸೋ ಚಾಕ್ಪೀಸ್ ಡಬ್ಬ ಆಗಿರ್ಬೋದು, ಡಸ್ಟರ್ ಆಗಿರ್ಬೋದು, ದೇ ಆರ್ ಆಲ್ ಬೇಸ್ಡ್ ಆನ್ ಜಾಮೆಟ್ರಿಕಲ್ ಐಡಿಯಾಸ್. ಇಸಂಟ್ ಇಟ್? ಅವೆಲ್ಲವೂ ಸಹ ಜಾಮೆಟ್ರಿಕಲ್ ಐಡಿಯಾಸ್ ಇದೆ. ಸೊ ಇಲ್ಲಿ ಜಾಮೆಟ್ರಿ ಮೀನ್ಸ್, ಜಿಯೋ ಮೀನ್ಸ್ ಅರ್ತ್, ಮೆಟ್ರಾನ್ ಮೀನ್ಸ್ ಮೆಜರ್ಮೆಂಟ್. ಓಕೆ, ಸೊ ಬೈ ಯೂಸಿಂಗ್ ದೀಸ್ ವರ್ಡ್ ಜಾಮೆಟ್ರಿ ಬೇಸಿಕ್ ಕಾನ್ಸೆಪ್ಟ್ಸ್ ಯಾವ್ಯಾವು ಅಂದರೆ, ಫಸ್ಟ್ ಒನ್ ಪಾಯಿಂಟ್. ಸೊ ಜಾಮೆಟ್ರಿ ಬೇಸಿಕ್ ಕಾನ್ಸೆಪ್ಟ್ ಪಾಯಿಂಟ್. ಸೆಕೆಂಡ್ ಒನ್ ಲೈನ್ ಆರ್ ಲೈನ್ ಸೆಗ್ಮೆಂಟ್. So third one plane. Okay, so the geometry is purely based on these concepts, that is first point, line and plane. So first let us discuss about point. Yen point andre, so a point means one single dot. So point is nothing but single dot. That means a point determines a location. So first one, point. So point means, a point means it denotes a location. So a point determines a location. Points determines a location. Understand? So then here there are so many points in our example. Suppose if you use the tip of a compass use ಮಾಡಿ, the ಶಾರ್ಪೆಂಡ್ ಎಂಡ್ ಆಫ್ ಎ ಪೆನ್ಸಿಲ್. ಸೊ ಪೆನ್ಸಿಲ್ನ ಶಾರ್ಪೆಂಡು ಅಷ್ಟೇ ಯಾಕೆ, ಈ ಪೆನ್ನದು ನಿಬ್ ನೋಡಿ, ಆ ಎಂಡ್ ಪಾಯಿಂಟು. ಸೊ ದ ಪಾಯಿಂಟೆಡ್ ಎಂಡ್ ಆಫ್ ಎ ನೀಡಲ್. ಸೊ ಒಂದು ನೀಡಲ್, ಒಂದು ಸೂಜಿದ ಎಂಡ್ ಏನಿದೆ ಅದು ಸಹ ಒಂದು ಪಾಯಿಂಟ್ನ ರೆಪ್ರೆಸೆಂಟ್ ಮಾಡ್ತದೆ. ಓಕೆ, ಸೊ ಇಲ್ಲಿ ಇವನ್ನೆಲ್ಲ ನಾವು ಒಂದು ಮಾರ್ಕ್ ಮಾಡಿರಿ. ಎಕ್ಸಾಂಪಲ್, ಸೊ ದಿಸ್ ಈಸ್ ಒನ್ ಪಾಯಿಂಟ್, ಸೊ ದಿಸ್ ಈಸ್ ಒನ್ ಪಾಯಿಂಟ್, ದಿಸ್ ಈಸ್ ಒನ್ ಪಾಯಿಂಟ್. ಇಫ್ ಯು ಮಾರ್ಕ್ ಆಲ್ ದಿಸ್ ಪಾಯಿಂಟ್, ಆರ್ ಇಫ್ ಯು ಗಿವ್ ನೇಮ್ ಫಾರ್ ದಿಸ್ ಪಾಯಿಂಟ್ಸ್, it will be called as A, point B and point C. Okay, understand? So point and it point determines the location, one place anta. Okay, next second one, line. So line means what? Yen line andre, so ಇಲ್ಲಿ ಇಂಥ ಪಾಯಿಂಟ್ಸ್ ಸಾಕಷ್ಟು ನೋಡಿ, ಪಾಯಿಂಟ್ಸ್ ಈ ಥರ ಸಾಕಷ್ಟು ನಾವು ಮಾಡ್ತಾ ಹೋದರೆ, ಇಫ್ ಯು ಜಾಯಿಂಡ್ ಆಲ್ ದೀಸ್ ಪಾಯಿಂಟ್ಸ್ ಯು ವಿಲ್ ಗೆಟ್ ಎ ಲೈನ್. If you join all these points, you will get a line. Okay, so this is known as line. So this is known as, called as AB is a line. So imagine that, so the line segment from A to B is extended beyond A in one direction and beyond B in another direction. ನೋಡಿ, ಇಲ್ಲಿ A ಇಂದ ಎಕ್ಸ್ಟೆಂಡ್ ಮಾಡ್ಕೋತಾ ಹೋಗ್ಬೋದು, ಬಿನೂ ಸಹ ಎಕ್ಸ್ಟೆಂಡ್ ಮಾಡ್ಕೋತಾ, ಎಷ್ಟು ದೂರ ಬೇಕಾದರೂ ನಾವು ಎಕ್ಸ್ಟೆಂಡ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ದ ಮಾಡೆಲ್ ಫಾರ್ ಎ ಲೈನ್. ಸೊ ಇದನ್ನು ನಾವು ಲೈನ್ ಅಂತ ಕರಿತೀವಿ. ಸೊ ಇಲ್ಲಿ ಲೈನ್ ಅಂತಂದರೆ ಇಲ್ಲಿ ಹಲವಾರು ಪಾಯಿಂಟ್ಸ್ ಇದ್ದಾವೆ, ಆದರೆ ಬಟ್ ವಿ ಕ್ಯಾನ್ ಡಿನೋಟ್ ಓನ್ಲಿ 2 ಪಾಯಿಂಟ್ಸ್, 2 ಎಂಡ್ ಪಾಯಿಂಟ್ಸ್, ಎ ಆ್ಯಂಡ್ ಬಿ ಅನ್ಕೋತೀವಿ. ಓಕೆ, ಅಂಡರ್ಸ್ಟ್ಯಾಂಡ್? ಸೊ ಎ ಆ್ಯಂಡ್ ಬಿ ಅಂದರೆ 2 ಪಾಯಿಂಟ್ಸ್ ಅಂತ ಅನ್ಕೋತೀವಿ. ಸೊ ದೆನ್ ಇಲ್ಲಿ ಈ ಲೈನ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 ಗ್ರೂಪ್ಸ್. ಫಸ್ಟ್ ಒನ್ನು, ಸೊ ಲೈನು, ಅದರಲ್ಲಿ ಮೊದಲನೇದು ಲೈನ್ ಸೆಗ್ಮೆಂಟ್. ಏನು ಲೈನ್ ಸೆಗ್ಮೆಂಟ್ ಅಂದರೆ, ಸೊ ನೋಡೋಕ್ಕೆಲ್ಲ ಸೇಮ್ ಅನಿಸ್ತದೆ, ಲೈನು, ಲೈನ್ ಸೆಗ್ಮೆಂಟು, ರೇ. ಆದರೆ ಇಲ್ಲಿ ಏನು ಡಿಫ್ರೆನ್ಸ್, ಮೇನ್ ಡಿಫ್ರೆನ್ಸ್ ಏನಿದೆ ಅನ್ನೋದನ್ನು ತಿಳ್ಕೊಂಡ. ಸೊ ಲೈನ್ ಸೆಗ್ಮೆಂಟ್ ಮೀನ್ಸ್ ಇಟ್ ಹ್ಯಾಸ್ 2 ಎಂಡ್ ಪಾಯಿಂಟ್ಸ್ ಅಷ್ಟೇ. ಸಿಂಪಲಾಗಿ ಹೇಳ್ಬೇಕು ಅಂದರೆ ಇಟ್ ಹ್ಯಾಸ್ 2 ಎಂಡ್ ಪಾಯಿಂಟ್ಸ್.
ಓಕೆ. ಸೊ ದಟ್ ಈಸ್ ಕಾಲ್ಡ್ ಲೈನ್ ಸೆಗ್ಮೆಂಟ್. ನೋಡಿ, ಇದೊಂದು ಪಾಯಿಂಟು, ಇದೊಂದು ಪಾಯಿಂಟ್. ಸೊ ಲೆಟ್ ಅಸ್ ಕಾಲ್ ಇಟ್ ಎಸ್ ಪಿ ಕ್ಯೂ ಇಸ್ ಎ ಲೈನ್ ಸೆಗ್ಮೆಂಟ್. ದಟ್ಸ್ ಆಲ್. ದೆನ್ ಲೈನ್ ಅಂದರೆ ಏನಾಗಾದರೆ, ಸೊ ನಾನು ಮೊದಲೇ ಹೇಳಿದೆ, ಸೊ ದೇರ್ ಇಸ್ ನೋ ಎಂಡ್ ಪಾಯಿಂಟ್ಸ್. ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಆನ್ ಐದರ್ ಸೈಡ್ ಆಫ್ ದ ಪಾಯಿಂಟ್ಸ್. ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಆನ್ ಐದರ್ ಸೈಡ್ ಆಫ್ ದಿ ಪಾಯಿಂಟ್. ಸೊ ಲೈನ್ಸಲ್ಲಿ 3 ಟೈಪ್ಸ್. ಸೊ ಲೈನ್ ಸೆಗ್ಮೆಂಟು, ಲೈನು, ಇನ್ನೊಂದು ರೇ. ಸೊ ದೇರ್ ಇಸ್ ನೋ ಎಂಡ್ ಪಾಯಿಂಟ್. ಲೈನ್ನ ನಾವು ಯಾವ ರೀತಿ ಡಿನೋಟ್ ಮಾಡ್ಬೋದು ಅಂದರೆ, ದೇರ್ ಇಸ್ ನೋ ಎಂಡ್ ಪಾಯಿಂಟ್. ಸೊ ದೇರ್ ಇಸ್ ನೋ ಎಂಡ್ ಪಾಯಿಂಟ್. ಸೊ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್. ಸೊ ಇಲ್ಲಿ ನೋಡಿ, ಇಲ್ಲಿ 2 ಪಾಯಿಂಟಲ್ಲಿ ನಾವು, ಸೊ 2 ಪಾಯಿಂಟ್ ಎ ಬಿ ಅಂತಿದ್ರೆ ಇದನ್ನು ಈ ಕಡೆಗೂ ಎಕ್ಸ್ಟೆಂಡ್ ಮಾಡ್ಬೋದು, ಈ ಕಡೆಗೂ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಲೈನ್. ಓಕೆ, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, ಸೊ ನೆಕ್ಸ್ಟ್ ಒನ್ನು, ಸೊ ನೆಕ್ಸ್ಟು ನೋಡಿ, ನೀಟಾಗಿ ಬರ್ಕೊಳ್ಳಿ. ಪಾಯಿಂಟ್ ಆಯಿತು. ಸೊ ನೆಕ್ಸ್ಟ್ ಲೈನು. ಲೈನಲ್ಲಿ ದೇರ್ ಆರ್ 3 ಟೈಪ್ಸ್. ಲೈನ್ ಸೆಗ್ಮೆಂಟು, ಲೈನ್. ಸೊ ನೆಕ್ಸ್ಟು ರೇ. ರೇ ಅಂದರೆ ಏನು ನೋಡೋಣ. ಸೊ ರೇ ಮೀನ್ಸ್ ವಾಟ್? ಸೊ ಇಟ್ ಹ್ಯಾಸ್ ಓನ್ಲಿ ಒನ್ ಎಂಡ್ ಪಾಯಿಂಟ್. ಈ ಥರ ಅಷ್ಟೇ ನಾವು ಮೆನ್ಷನ್ ಮಾಡೋಣ, ತುಂಬ ಡೆಫಿನೇಷನ್ ಏನು ಬೇಡ. ಇಟ್ ಹ್ಯಾಸ್ ಓನ್ಲಿ ಒನ್ ಎಂಡ್ ಪಾಯಿಂಟ್. ಇಟ್ ಹ್ಯಾಸ್ ಓನ್ಲಿ ಒನ್ ಎಂಡ್ ಪಾಯಿಂಟ್. ಸೊ ದಟ್ ಈಸ್ ಕಾಲ್ಡ್ ರೇ. ಇಲ್ಲಿ ನೋಡಿ, ಸೊ ದಿಸ್ ಈಸ್ ಓನ್ಲಿ ಒನ್ ಎಂಡ್ ಪಾಯಿಂಟ್. ಸೊ ಓ ಪಿ, it is only one end point. So this is called as, there is no one more end point. ಇದಕ್ಕೆ ಈ ಕಡೆ ಎಂಡ್ ಪಾಯಿಂಟ್ ಇಲ್ಲವೇ ಇಲ್ಲ. ಇಟ್ ಹ್ಯಾಸ್ ಓನ್ಲಿ ಒನ್ ಎಂಡ್ ಪಾಯಿಂಟ್. ಓಕೆ. ಸೊ ದಿಸ್ ಈಸ್ ಕಾಲ್ಡ್ ರೇ. ಸೊ ಈ ಥರ ರೇಸ್ನ ನಾವು ನಮ್ಮ ಡೇ ಟು ಡೇ ಲೈಫಲ್ಲಿ ಸಾಕಷ್ಟು ನೋಡ್ಬೋದು. ಎಕ್ಸಾಂಪಲು ಸಾಕಷ್ಟು ನೋಡಿ ಇಲ್ಲಿ. ಸೊ ಬೀಮ್ ಆಫ್ ಎ ಲೈಟ್ ಫ್ರಮ್ ಎ ಲೈಟ್ ಹೌಸ್. ನೋಡಿ ಇಲ್ಲಿ ನೋಡಿ, ಬೀಮ್ ಆಫ್ ಎ ಲೈಟ್ ಫ್ರಮ್ ಎ ಲೈಟ್ ಹೌಸ್ ಆ್ಯಂಡ್ ದೆನ್ ಫ್ರಮ್ ಎ ಟಾರ್ಚ್. ಸೊ ಬೀಮ್ ಆಫ್ ರೇಸ್ ಫ್ರಮ್ ಟಾರ್ಚಿಂದ ಬರ್ತಕ್ಕಂಥದ್ದು ಸನ್ ರೇಸ್. ನಾವು ಸನ್ ರೇಸ್ ಅಂತೀವಿ, ಸನ್ ಲೈನ್ಸ್ ಅಂತ ಅನ್ನೋದಿಲ್ಲ. ಓಕೆ. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ರೇಸ್. ಸೊ ರೇಸ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸನ್ ರೇಸ್. ಇಟ್ ಹ್ಯಾಸ್ ಓನ್ಲಿ ಒನ್ ಎಂಡ್ ಪಾಯಿಂಟ್ ಇದೆ. ಸೊ ಇನ್ನೊಂದು ಎಂಡ್ ಪಾಯಿಂಟ್ ಇಲ್ಲ, ಎಷ್ಟು ದೂರ ಬೇಕಾದರೂ ಹೋಗ್ಬೋದು. ಓಕೆ, ಅಂಡರ್ಸ್ಟ್ಯಾಂಡ್. ಇಟ್ ಹ್ಯಾಸ್ ಓನ್ಲಿ ಒನ್ ಎಂಡ್ ಪಾಯಿಂಟ್. ಓಕೆ. ನೆಕ್ಸ್ಟ್, ಸೊ ದೀಸ್ ಆರ್ ಆಲ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಜಾಮೆಟ್ರಿ. ದಟ್ ಮೀನ್ಸ್ ಪಾಯಿಂಟ್, line and plane. So plane andre the smallest figure. So which forms a plane andre, the by joining 3 points we can form a plane. That is simplest plane, means that is triangle. ಅಂದ್ರೆ ಏನು, ಸಮತಲ. ಒಂದು ಅಂದ್ರೆ ಏನು, so it is one ಸಮದಟ್ಟಾದ ಒಂದು surface. It is called as plane. The planar surface is called as plane. ಸೊ ಈ ಪ್ಲೇನ್ನ ಫಾರ್ಮ್ ಮಾಡಬೇಕು ಅಂದರೆ ವಿ ನೀಡ್ 3 ಪಾಯಿಂಟ್ಸ್. ಓಕೆ, ಅದು ನೆಕ್ಸ್ಟ್ ಬರೋಣ, ಪ್ಲೇನು ಅದು ಮುಂದುವರೆದ ಭಾಗನ. ಸೊ ನಾವಿಲ್ಲಿ ಈ ಬೇಸಿಕ್ಸ್ ನೀವು ಏನು ತಿಳ್ಕೊಬೇಕು ಅಂದರೆ, ಫಸ್ಟ್ ಒನ್ ಪಾಯಿಂಟ್, ದೆನ್ ಲೈನ್. ಸೊ ಲೈನ್ಸ್ ಆರ್ ಲೈನ್, ಇಟ್ ಇಸ್ categorized or classified into 3. First one line segment, secondly line, and thirdly ray. Okay, understand? ಸೊ ನಾವು ಎಲ್ಲೆಲ್ಲಿ ಲೈನ್ ಸೆಗ್ಮೆಂಟ್ನ ಕಾಣ್ತೀವಿ, ಎಲ್ಲೆಲ್ಲಿ ಲೈನ್ಸ್ ಕಾಣ್ತೀವಿ, ಮತ್ತು ಎಲ್ಲೆಲ್ಲಿ ರೇಸ್ನ ನಮ್ಮ ಡೇ ಟು ಡೇ ಲೈಫಲ್ಲಿ ಕಾಣ್ತೀವಿ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಅಂಡರ್ಸ್ಟ್ಯಾಂಡ್? ಸೊ ನೆಕ್ಸ್ಟ್ ನಾವು ಈ ಲೈನ್ಸಲ್ಲೇ ಪ್ಯಾರಲಲ್ ಲೈನ್ಸ್ ಅಂತ ಬರ್ತದೆ. ಸೊ ಪ್ಯಾರಲಲ್ ಲೈನ್ಸ್. ಸೊ ಏನಂದ್ರೆ ಪ್ಯಾರಲಲ್ ಲೈನ್ಸ್ ಅಂದರೆ, ಸಪೋಸ್ ಇಫ್ ಯು ಡ್ರಾ 2 ಲೈನ್ಸ್ ಲೈಕ್ ದಿಸ್. ಸೊ ಇಫ್ ಯು ಡ್ರಾ 2 ಲೈನ್ಸ್, ಸೊ ಲಿಸನ್. ಸೊ ಈ ಥರ 2 ಲೈನ್ನ ನೀವು ಡ್ರಾ ಮಾಡಿದಾಗ, ಎಕ್ಸಾಂಪಲ್ ಎ ಬಿ ಆ್ಯಂಡ್ ಸಿ ಡಿ ಅಂತ ಅಂದ್ಕೊಳ್ಳಿ. ಸೊ ದೀಸ್ 2 ಆರ್ 2 ಲೈನ್ಸ್. ಲೈನ್ಸ್ ಅಂದರೆ ನಮಗೆ ಗೊತ್ತು, ವಿಚ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಆನ್ ಐದರ್ ಸೈಡ್ ಆಫ್ ದ ಪಾಯಿಂಟ್ಸ್. ಸೊ ದಟ್ ಮೀನ್ಸ್ ಎ ಬಿ ಪ್ಯಾರಲಲ್ ಟು ಸಿ ಡಿ, ಎ ಬಿ ಪ್ಯಾರಲಲ್ ಟು ಸಿ ಡಿ. ಓಕೆ, ಸೊ ದೀಸ್ 2 lines are parallel lines. Then how do you say? If you extend on either side of these points, they do not meet at any point. ಅವು ಎಲ್ಲೂ ಮೀಟ್ ಆಗಲ್ಲ. ನೋಡಿ, ಈ ರೀತಿ ನೀವು ಎಕ್ಸ್ಟೆಂಡ್ ಮಾಡ್ಕೋತಾನೆ ಹೋದರು, ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೋತಾನೆ ಹೋದರು, ಈ ಕಡೆಯಿಂದ ಎಕ್ಸ್ಟೆಂಡ್ ಮಾಡಿ, ಈ ಕಡೆಯಿಂದ ಎಕ್ಸ್ಟೆಂಡ್ ಮಾಡಿ, ದೇ ಡು ನಾಟ್ ಮೀಟ್ ಅಟ್ ಎನಿ ಪಾಯಿಂಟ್. ಯಾವುದೇ ಪಾಯಿಂಟಲ್ಲೂ ಮೀಟ್ ಆಗಲ್ಲ ಅಂದರೆ ಏನು? ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 lines ಆರ್ ಸೇಮ್. ಸೊ ಥ್ರೂ ದ ಇನ್ಫೈನೈಟ್. ಸೊ ಎಲ್ಲಿ ತನಕ ಬೇಕಾದ್ರೆ ನೀವು ಎಕ್ಸ್ಟೆಂಡ್ ಮಾಡ್ಕೋತಾ ಹೋಗಿ, they do not meet at any point. Such lines are called as parallel lines. So the lines like these which do not meet are said to be parallel, so and are called parallel lines. How do you define parallel lines? So the lines which do not meet at any point are called
called parallel lines. Are called parallel lines. Okay, understand? The lines which do not meet at any points are called parallel lines. Okay, so take down. So ಇಲ್ಲಿಗೆ ನಾವು ಈಗ ಬೇಸಿಕ್ ಕಾನ್ಸೆಪ್ಟ್ಸಲ್ಲಿ ಏನು ತಿಳ್ಕೊಂಡು ಪಾಯಿಂಟ್ ಅಂದರೆ ಏನು ಅಂತ ತಿಳ್ಕೊಂಡು, ಹಾಗೆ ನೆಕ್ಸ್ಟು ಪಾಯಿಂಟ್ ಆದಮೇಲೆ ಲೈನಲ್ಲಿ ಕೆಟಗರೀಸ್ ಏನು, ಲೈನ್ ಸೆಗ್ಮೆಂಟು, ರೇ, ಆ್ಯಂಡ್ ದೆನ್ ಪ್ಯಾರಲಲ್ ಲೈನ್ಸು. ನಾವೆಲ್ಲೆಲ್ಲಿ ಪ್ಯಾರಲಲ್ ಲೈನ್ಸ್ನ ಕಾಣ್ತೀವಿ? ಸಾಕಷ್ಟು ಪ್ಯಾರಲಲ್ ಲೈನ್ಸ್ಗೆ ಎಕ್ಸಾಂಪಲ್ ಅಂತಂದರೆ ಒಂದು ಸ್ಕೇಲ್. ನಮಗೆ ಗೊತ್ತು ಸ್ಕೇಲ್ ಈ ರೀತಿ ಇರ್ತದೆ, ಹೌದಲ್ವಾ? ಸೊ ಸ್ಕೇಲ್ನಲ್ಲಿ ಈ ಲೈನ್ ಪ್ಯಾರಲ್ ಆಗಿರ್ತದೆ. ಸೊ ಎಕ್ಸಾಂಪಲ್ ಇಲ್ಲಿಂದ 0, ಸೊ ಈ ಥರ 1, ಸೊ 2, 3, 4, 5 ಈ ಥರ ನಾವು ಸೆಂಟಿಮೀಟ್ರ್ ಮೆನ್ಷನ್ ಮಾಡ್ತೀವಿ. ಸೊ ಈ ಸ್ಕೇಲ್ನ 2 ಎಡ್ಜಸ್ ಏನಿದೆ, ಸೊ ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪ್ಯಾರಲಲ್ ಲೈನ್ಸ್. ಆ್ಯಂಡ್ ಆಲ್ಸೋ ದ ಬೆಸ್ಟ್ ಎಕ್ಸಾಂಪಲ್ಸ್ ಅಂದರೆ 2 ಎಡ್ಜಸ್ ಆಫ್ ಎ ಡೆಸ್ಕ್, 2 ಎಡ್ಜಸ್ ಆಫ್ ಎ ಟೇಬಲ್ಲು, ಇವೆಲ್ಲ ಪ್ಯಾರಲಲ್ ಲೈನ್ಸ್ಗೆ ಭಾಳ ಬೆಸ್ಟ್ ಎಕ್ಸಾಂಪಲ್. ಓಕೆ, ಸೊ ಈ ಥರ ಮತ್ತು ಭಾಳ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ, ಸೊ ರೈಲ್ವೆ ಹಳಿಗಳು. ಸೊ ಈ ರೈಲ್ ಲೈನ್ಸು ಸಹ ಪ್ಯಾರಲಲ್ ಲೈನ್ಸ್ಗೆ ಬೆಸ್ಟ್ ಎಕ್ಸಾಂಪಲು. ಹಾಗೇನಂತ ಕ್ರಾಸ್ ಬಾರ್ಸ್ ಆಫ್ ದ ವಿಂಡೋದು ಕ್ರಾಸ್ ಬಾರ್ಸ್ ನೋಡಿ, ಇವೆಲ್ಲ ಪ್ಯಾರಲಲ್ ಲೈನ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ಸ್. ಓಕೆ, ಅಂಡರ್ಸ್ಟ್ಯಾಂಡ್? ಸೊ ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಕೋತೀನಿ, ತುಂಬ ಬೇಡ. ಇದನ್ನೆಲ್ಲ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಬುಕ್ಸ್ನ ನೀಟಾಗಿ ಓದ್ಕೊಳ್ಳಿ. ಬುಕ್ಸ್ನ ನೀಟಾಗಿ ಓದ್ಕೊಂಡು ನಂತರ ವಿಡಿಯೋ ನೋಡಿ 2-3 ಟೈಮ್ಸು, ನಂತರ ಬುಕ್ಸ್ನ ನೋಡಿ, ಆನಂತರ ಇದನ್ನ ನೀವು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಬರ್ಕೊಳ್ಳಿ.